ಇವತ್ತು ನಾವು ಕನ್ನಡ ಮೂವಿ ಕ್ಯಾನಡಲ್ಲಿ ನೋಡ್ತಿದ್ದೀವಿ. ಪರವಾಗಿಲ್ಲ, ತಿರ್ಗಾ ಹೇಳ್ತೀನಿ, ಇದೇನೊಂದು ಗತಿ ಇಲ್ಲ ಕಟ್ಕೊಂಡು 4 ಸತಿ ಹೇಳಲ್ಲ. ರೆಕಾರ್ಡ್ ಆಗ್ತಿದ್ಯಾ? ಹೆಂಗಿತ್ತು ಮೂವಿ? ಹಲೋ, ನಮಸ್ಕಾರ. ಹೆಂಗಿದ್ದೀರಾ ನೀವು? ಇವತ್ತು ನಾವು ಎಲ್ಲೋ ಹೋಗ್ತಾ ಇದೀವಿ. ತುಂಬಾ ಎಕ್ಸೈಟಿಂಗ್ ಡೇ ಆಕ್ಚುಲಿ. ಐ ಮೀನ್ ಮೂವಿ ನೋಡಕ್ ಹೋಗ್ತಾ ಇರೋದು. ಆದ್ರೆ ವಾಟ್ ಇಸ್ ಎಕ್ಸೈಟಿಂಗ್ ಅಂದ್ರೆ ಇವತ್ತು ಹೋಗ್ತಾ ಇರೋ ಜಾಗ ಕನ್ನಡ ಮೂವಿ ನೋಡೋದಕ್ಕೆ. ಆ್ಯಂಡ್ ಇಟ್ ಇಸ್ ಇನ್ ಟಿಫ್ ಆಕ್ಚುಲಿ ಟೊರಾಂಟೋ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ. ಸೊ ಫೆರಲ್ ಆಕ್ಚುಲಿ ಟಿಕೆಟ್ಸ್ ತಗೊಂಡಿದ್ದಾನೆ ಟಿಫ್ ಲೈಟ್ ಬಾಕ್ಸ್ಗೆ. ಸೊ ಅಲ್ಲೇ ಹೋಗ್ತಿರೋದು ನಾವು. ಮೂವಿನೂ ತುಂಬಾ ಚೆನ್ನಾಗಿದೆ. ಯಾವುದು ಅಂತ ನಿಮ್ಗೆ ತೋರಿಸ್ತೀನಿ ನಾ ಫ್ಯೂ ಮಿನಿಟ್ಸ್ ಅಲ್ಲಿ. ಸಮ್ ಗೆಸ್ಸಸ್ ಮಾಡ್ಬೇಕಂದ್ರೆ ಇದಕ್ಕೆ ಆಲ್ರೆಡಿ ಒಂದು ಪಾರ್ಟ್ 1 ಬಂದಿದೆ. ಇದು ಸೆಕೆಂಡ್ ಪಾರ್ಟ್ ಈಗ ಎಷ್ಟೋ ವರ್ಷ ಆದ್ಮೇಲೆ. ಐ ಥಿಂಕ್ 3 ವರ್ಷನಾ? ತಮ್ನೇಲಲ್ಲೂ ಇರುತ್ತೆ. ಓ ಕರೆಕ್ಟ್, ತಮ್ನೇಲಲ್ಲೂ ಹಾಕ್ತೀನಿ ನಾನು. ನಿಮ್ಗೆ ಆಲ್ರೆಡಿ ಗೊತ್ತಿ ಆ ಮೂವಿ ಅಂತ. ಓಕೆ, ತಿರ್ಗಾ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಟಿಫ್ ಲೈಟ್ ಬಾಕ್ಸ್ ಹೋಗ್ತಿದೀವಿ ಕಾಂತಾರ ನೋಡೋಕ್ಕೆ. ಬಿಕಾಸ್ ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್ ಬಂದಿರೋದು. ಈಗ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ಯಾಕಂದರೆ ಇದು ನಾರ್ಮಲ್ ಥಿಯೇಟರ್ಸ್ ನೀನು ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ನೋಡ್ಬೇಕು ಹೆಂಗಿರುತ್ತೆ ಅಂತ ಟಿಫ್ ಲೈಟ್ ಬಾಕ್ಸ್. ಇದು ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ಇವಾಗ ತನಕ ಹೋಗಿಲ್ಲ ಟಿಫ್ ಲೈಟ್ ಬಾಕ್ಸ್. ಆಕ್ಟರ್ಸ್ ಬರ್ತಾರೆ, ರೆಡ್ ಕಾರ್ಪೆಟ್ ಇರುತ್ತೆ. ಅದು ಪ್ರೀಮಿಯರ್, ಕರೆಕ್ಟ್. ಆಫ್ಟರ್ ಪಾರ್ಟಿ ಇರುತ್ತೆ. ಯಾ, ಐ ಥಿಂಕ್ ಇಲ್ಲಿ ಆಲ್ರೆಡಿ ಅದು ಮುಗ್ದಿರುತ್ತೆ. ಯಾಕಂದ್ರೆ ಏನೋ ಸೆಲೆಬ್ರಿಟೀಸ್ ಎಲ್ಲ ಬಂದಿರೋದು ಟೊರಾಂಟೋ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ. ಅದು ಆಲ್ರೆಡಿ ಆಯಿತು ಒಂದು ಫ್ಯೂ ವೀಕ್ಸ್ ಮುಂಚೆ. ಅವರೆಲ್ಲ ಅವ್ರ ಮೂವೀಸ್ ಪ್ರಮೋಟ್ ಮಾಡಕ್ಕೆ ಬರ್ತಾರೆ, ಏನೋ ತೋರಿಸ್ತಾರೆ. ರಿಷಬ್ ಶೆಟ್ಟಿ ಎಲ್ಲರೂ ಬಂದಿರ್ತಾರೆ, ಯಾರ ಪಾರ್ಟ್ ಎಲ್ಲ ಇರ್ತಾರೋ ಅಲ್ಲೆಲ್ಲ ಬಂದಿರ್ತಾರೆ ಅವರೆಲ್ಲ. ಸೊ ಅದು ಎಲ್ಲ ಆಲ್ರೆಡಿ ಮುಗ್ದಿರತ್ತೆ. ಇವಾಗಿರೋದು ಆ್ಯಕ್ಚುಲಿ ನಮ್ಮ ಥರ ಬಡವ್ರು ಹೋಗಿ ಈ ಥರ ಮೂವಿ ನೋಡೋದು ಟಿಫ್ ಲೈಟ್ ಬಾಕ್ಸಲ್ಲಿ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಸನ್ ಹಿಂದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲೈಟ್. ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡಿ. ಇಲ್ಲಿ ಫಾಲ್ ಬಂದಿದೆ ಈಗ. ಫಾಲ್ ಅಂದ್ರೆ ಇಲ್ಲಿ ಯೂಶಲಿ ಎಲ್ಲ ಲೀವ್ಸ್ ಎಲ್ಲ ಬೀಳತ್ತೆ ಕೆಳಗಡೆ ಟ್ರೀಸ್ ಇಂದ. ಯಾಕಂದ್ರೆ ಈಗ ಕೋಲ್ಡ್ ಸೀಸನ್ಗೆ ಹೋಗ್ತೀವಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಕಲರ್ಸ್ ಅಲ್ಲಿ. ಎಸ್ಪೆಷಲಿ ಹ್ಯಾಮಿಲ್ಟನ್ ಅಂತ ಒಂದು ಜಾಗ ಬರುತ್ತೆ, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಇಲ್ಲಿಂದ ಟಿಫ್ ಲೈಟ್ ಬಾಕ್ಸ್ ಆಕ್ಚುಲಿ ಡೌನ್ ಟೌನ್ ಟೊರಾಂಟೋಲ್ ಇರೋದು. ಹೋಗಕ್ಕೆ ಆಲ್ಮೋಸ್ಟ್ ಇಫ್ ನಾವೇನಾದ್ರೂ ಕಾರ್ ತೊಗೊಂಡೋದ್ರೆ ಇಲ್ಲಿಂದ ನಾವಿರೋದು ಸ್ವಲ್ಪ ದೂರನೇ, ಪ್ಯಾರಿಸ್ ಅಂತ ಒಂದು ಸಿಟಿಲಿ. ಅದು 100+ ಕಿಲೋಮೀಟರ್ಸ್. ಕಾರ್ ತೊಗೊಂಡೋದ್ರೆ 1.5 hour ಆಗ್ಬೋದು. ಟ್ರಾಫಿಕ್ ಇದ್ರೆ ಇನ್ನೂ ಜಾಸ್ತಿ, 1 hour 15 minutes ಎಕ್ಸಾಕ್ಟ್ಲಿ. ಬಟ್ ಟ್ರಾಫಿಕ್ ಇದ್ರೆ 2 hours 2.5 hour. ಕರೆಕ್ಟ್. ನಾವೀಗ ಆಲ್ಡರ್ಶಾಟ್ ಅಂತ ಒಂದು ಜಾಗ ಇದೆ, ಅಲ್ಲಿ ತನಕ ಡ್ರೈವ್ ಮಾಡೋದು ಅದು ಐಡಿಯಾ. ಮತ್ತೆ ಅಲ್ಲಿ ಡ್ರೈವ್ ಮಾಡ್ಬಿಟ್ಟು ಅಲ್ಲಿಂದ ಬಂತು ಆಲ್ರೆಡಿ. ಕರೆಕ್ಟ್, 2 ನಿಮಿಷದಲ್ಲಿ ಆಲ್ಡರ್ಶಾಟ್ ರೀಚ್ ಆಗ್ತೀವಿ. ಇಲ್ಲಿಂದ ನಾವು ಗೋ ಟ್ರೈನ್ ಅಂತ ಒಂದು ಸಿಗುತ್ತೆ. ನಾನು ಇದನ್ನ ತುಂಬಾ ತಗೊಂತೀನಿ ಡೌನ್ ಟೌನ್ ಟೊರಾಂಟೋ ಹೋಗುವಾಗ. ಸೊ ಆ ಟ್ರೈನ್ ತಗೊಂಡು ಹೋಗೋದು. ಯಾಕಂದ್ರೆ ಏನೋ ಪಾರ್ಕಿಂಗ್ ಇದೇನು ಇಶ್ಯೂ ಆಗಲ್ಲ. ಇಲ್ಲಾಂದ್ರೆ ಡೌನ್ ಟೌನ್ ಅಲ್ಲಿ ಪಾರ್ಕಿಂಗ್ ಅಂದ್ರೆ ಅಪ್ಪ ಒಂದು ತಲೆ ಬಿಸಿ, ಅಂದ್ರೆ ಇರಿಟೇಟ್ ಆಗತ್ತೆ ಅಲ್ಲಿ ತುಂಬಾ. ಸೊ ನಾವು ಅದ್ ಮಾಡಲ್ಲ. ಸೊ ಇನ್ಸ್ಟೆಡ್ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹೋಗೋಣ ಅಂತ ಪ್ಲಾನ್ ಇರೋದು. ಫ್ರೀ ಪಾರ್ಕಿಂಗ್. ಹೌದು, ಯಾಕಂದ್ರೆ ಇಲ್ಲಿ ಟ್ರೈನ್ ತಗೊಂತೀವಲ್ವಾ, ಸೊ ಅಲ್ಲಿ ಆ ಸ್ಟೇಷನ್ ಅಲ್ಲೇ ಫ್ರೀ ಪಾರ್ಕಿಂಗ್ ಇರುತ್ತೆ. ಸೊ ಅದು ಒಳ್ಳೇದು. ಇಲ್ಲಿಂದ ಗೋ ಟ್ರೈನ್ ತಗೊಂಡು ತಿರ್ಗಾ ಒಂದು TTC ತಗೊಳ್ಬೋದು. TTC ಅಂದ್ರೆ ಟೊರಾಂಟೋ ಟ್ರಾನ್ಸಿಟ್ ಇದೆ, ಅಲ್ಲಿ ಸಬ್ವೆ ಇರುತ್ತೆ. ಸಬ್ವೆ ಅಥವಾ ಬಸ್ ತಗೊಳ್ಬೋದು. ಎಲ್ಲ ಯಾವ್ದು ತಗೊಳ್ಬೋದು. 2 ಮಾಡಿದೀನಿ, ಆದ್ರೆ ನಂಗೆ ಸಬ್ವೆ ಜಾಸ್ತಿ ಇಷ್ಟ. ಫೆರಲ್ಗೆ ಸಬ್ವೆ ಅಷ್ಟೇನು ಇಷ್ಟ ಇಲ್ಲ. ಅವ್ನು ಜಾಸ್ತಿ ಹೋಗೂ ಇಲ್ಲ. ಅವ್ನು ಜಾಸ್ತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಕ್ಚುಲಿ ತಗೊಂಡಿಲ್ಲ. ಕಾರ್ ತುಂಬಾ ಏನೋ ವರ್ಷದಿಂದ ತಗೊಂಡಿದ್ದಾನೆ. ಸೊ ಅವ್ನಿಗೆ ಅಷ್ಟು ಪ್ರಾಕ್ಟೀಸ್ ಎಲ್ಲ ಹೋಗಿನ. ಫಸ್ಟ್ 2 years ಕ್ಯಾನಡಾಲಿ ತುಂಬಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಆಗಿದೆ. ಅದಕ್ಕೆ ಇವಾಗ ಯೂಸ್ ಆಗಿದ್ಯಾ? ಓಕೆ. ನೀವು ಅವ್ನ್ ಕನ್ನಡ ಮಾತಾಡೋದ್ ಕೇಳಿದ್ರೆ ಅವನ್ಗೆ ಎನ್ಕರೇಜ್ ಮಾಡಿ ಜಾಸ್ತಿ ಮಾತಾಡ್ಬೇಕು ಅಂತ. ಯಾಕಂದ್ರೆ ಅವ್ನ್ ಚೆನ್ನಾಗಿ ಮಾತಾಡ್ತಾನೆ. ನಮ್ಮಮ್ಮ ಕನ್ನಡ ಟೀಚರ್. ಎಕ್ಸಾಕ್ಟ್ಲಿ. ನನ್ ಗಂಡನ್ ಅಮ್ಮ ಕನ್ನಡ ಟೀಚರ್. ಸೊ ಅವ್ನು ಡೆಫಿನೆಟ್ಲಿ ಚೆನ್ನಾಗಿ ಕನ್ನಡ ಮಾತಾಡ್ತಾನೆ. ಕನ್ನಡ ಕಲ್ತಿರೋದು ಎಲ್ಲಿಂದ ಗೊತ್ತಿಲ್ಲ. ಇಲ್ಲ, ಆಕ್ಚುಲಿ ಅವ್ರ ಅಮ್ಮ ನಂಗೆ ಹೇಳಿದ್ರು, ಅವನ ತುಂಬಾ ಸತಿ ಕಲ್ಸಿದಾರಂತೆ. ಕಲ್ಸಕ್ ಟ್ರೈ ಮಾಡಿದಾರೆ, ಆದ್ರೆ ಇವನ್ ಕಲಿಯೋದೇ ಇಲ್ಲ ಅಂತ ಸರಿಯಾಗಿ. ಅಲ್ಲಿ ನೋಡು ಗೋ ಟ್ರೈನು, ಇಲ್ಲಿ ನೋಡಿ ತೋರಿಸ್ತದೆ. ಅಲ್ಲೊಂದು ಟ್ರೈನ್ ಇತ್ತು. ಅದೇ ತುಂಬಾ ಟ್ರೈನ್ ಬರುತ್ತೆ ಇಲ್ಲಿ.
ಬಸ್ ತಗೊಳ್ಬೋದು. ಆ ಗ್ರೀನ್ ಕಲರ್ ಕಾಣಿಸ್ತಲ್ವ ಅಲ್ಲಿ ಒಂದು ಬಸ್, ಅದು ತಗೊಳ್ಬೋದು. ಅಥವಾ ಅಲ್ಲಿ ಟ್ರೈನ್ ಇದೆ ನೋಡಿ ಹಿಂದೆ, ಅಲ್ಲಿ ಕಾಣಿಸ್ತದೆ. ಸೊ ಆ ಟ್ರೈನ್ ತಗೊಳ್ಬೋದು ನಾವು. ಇವತ್ತು ಫುಲ್ ಇದೆ, ಬರ್ಬೇಕಾದ್ರೆ ಯಾರು ಇರಲ್ಲ. ಕರೆಕ್ಟ್, ಖಾಲಿ ಇರುತ್ತೆ ವಾಪಸ್ ಬರುವಾಗ. ನೋಡಿ ನಾನು ಹೇಳ್ದಲ್ಲ, ಇದೆ ಸ್ಟೇಷನ್. ಇಲ್ಲಿ ಈ ಥರ ಟ್ಯಾಪ್ ಮಾಡ್ಕೊಂಡು ಹೋಗ್ಬೇಕು. ಟ್ಯಾಪ್ ಮಾಡ್ಕೊಂಡಿದ್ದೀನಿ ನಾವು ಇಲ್ಲಿ ಆಲ್ರೆಡಿ. ನಮ್ದಿರೋದೀಗ ನಾವು ತರೋದು ಯೂನಿಯನ್ ಸ್ಟೇಷನ್ಗೆ. ಸೊ ಅದು 7:05ಗೆ. ಇಲ್ಲೇ ಲೋಡ್ ಮಾಡೋದು ಮೆಷಿನ್ನ, ಇಲ್ಲಿ ಕಾರ್ಡ್ ಹಾಕಿ ಲೋಡ್ ಮಾಡೋದು. ನಾವು ಯೂಶಲಿ ಫೋನಲ್ಲಿ ಮಾಡೋದು. ಇದು ಪ್ರೆಸ್ಟೋ ಮೆಷಿನು. ಟ್ಯಾಪ್ ಮಾಡ್ಕೊಂಡು ಹೋಗೋದು, ಅಲ್ಲಿ ತಿರ್ಗಾ ಟ್ಯಾಪ್ ಮಾಡಬೇಕು, ಅವಾಗೇ ಚಾರ್ಜ್ ಆಗೋದು. ಏನಂದರೆ ಎಲ್ಲ ಸ್ಟೇಷನಲ್ಲಿ ಈ ಥರ ವಾಶ್ರೂಮ್ ಇರುತ್ತೆ. ಮತ್ತು ವಾಶ್ರೂಮ್ ಮತ್ತು ತಿನ್ನೋಕೆ ಏನಾದರೂ ಬೇಕಾದರೆ, ಕಾಫಿ ಬೇಕಾದರೆ ಅಲ್ಲಿ ನೋಡಿ ಎಲ್ಲ ತೊಗೊಳ್ಬೋದು ಆ ಕಡೆ. ಅದು ಚೆನ್ನಾಗಿರುತ್ತೆ. ನಾವೀಗ ಇಲ್ಲಿಂದ ಹೋಗ್ತಾಯಿದ್ದೀವಿ. ನಮ್ಮದು ಪ್ಲ್ಯಾಟ್ಫಾರ್ಮ್ 4. ಸೊ ಹೋಗೋಣ ಅಮ್ಮ. ಎಲ್ಲರೂ ಕೆಲಸದಿಂದ ವಾಪಸ್ ಬರ್ತಿದ್ದಾರೆ. ಇಲ್ಲೊಂಥರ ಅಂಡರ್ಗ್ರೌಂಡ್ ವಾಕಿಂಗ್ ಥರ. ಅಂಡರ್ಗ್ರೌಂಡೇ ಇದೆ ಅಲ್ವಾ? ಯಾ ಇರಣ್ಣು. ಓ ಯಾ, ಇದು ದ ಫಸ್ಟ್ ಟೈಮ್ ಕಮಿಂಗ್. ಫೆಲ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಈ ಸ್ಟೇಷನ್ಗೆ. ನಾನು ಯಾವಾಗಲೂ ಇಲ್ಲಿಂದನೇ ಡೌನ್ ಟೌನ್ ಹೋಗೋದು. ಸೊ ನಂಗೆ ಗೊತ್ತು ರೂಟೆಲ್ಲ. ಇವನಿಗೆ ಫಸ್ಟ್ ಟೈಮ್ ಇದು, ಅದಕ್ಕೆ ನೋಡಿ ಹೇಳ್ತಾರೆ ನಾವು ಇದಿಷ್ಟು ದೊಡ್ಡದಿದೆ ಅಂತ. ಇಲ್ಲಿ ಒಂದು ಥಿಂಗ್ ಅಂದರೆ ಡಿರೆಕ್ಷನ್ ಸೈನ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ನೋಡಿ. ಇಲ್ಲಿ ಆಲ್ರೆಡಿ ಹೇಳಿದ್ದಾರೆ ಪ್ಲ್ಯಾಟ್ಫಾರ್ಮ್ ಯಾವುದು ಅಂತ. ನಾವು 4 ಹೋಗ್ಬೇಕಾದ್ರೆ ಮುಂದೆ ಹೋಗ್ಬೇಕಿನ್ನ. ಸೊ ನಮ್ಮದು 4 ನೋಡಿ, ಇಲ್ಲಿ ಬರ್ದಿರುತ್ತೆ ಕರೆಕ್ಟಾಗಿ. ಸೊ ನಮ್ಮದು 4 ಇನ್ನು ಮುಂದೆ ಹೋಗ್ತೀವಿ. ಇಲ್ಲಿ ನೋಡಿ ಈಸ್ ವಾಚಿಂಗ್. ನಾವು ನೋಡಿ ನಮ್ಮ ಮಾವಿನ ನೋಡ್ತಿದ್ವಿ ಮನೇಲಿ ಏನು ಮಾಡ್ತಾನಂತ. ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾನೆ ಕ್ಯೂಟಿ. ಅಯ್ಯೋ ಮಲ್ಕೊಂಡಿಲ್ಲ, ನೋಡ್ತಾನೆ ಆಚೆ ಏನು ಮಾಡ್ತೀವಿ, ಎಲ್ಲಿ ಹೋಗಿದ್ದಾರೆ ನನ್ನ ಬಿಟ್ಟು ಅಂತ. ನೋಡಿ ಇದೇ ನಮ್ಮ ಟ್ರೈನು. ಎಷ್ಟು ದೊಡ್ಡದಿದೆ ನೋಡಿ, ಉದ್ದ. 1 hour ಟು ರೀಚ್ ಡೌನ್ ಟೌನ್ ಇಲ್ಲಿಂದ, ವಿಚ್ ಇಸ್ ಆ್ಯಕ್ಚುಲಿ ನೋಡೋಕ್ಕೋದ್ರೆ ತುಂಬ ಬೇಗ. ಅದು ಕಾರಲ್ಲಿ ಹೋದ್ರಿಂದ ಜಾಸ್ತಿ ಟ್ರಾಫಿಕಲ್ಲಿ ಸಿಕ್ಕಾಂಕೊಡ್ತೀವಿ. ಸೊ ಇದೇ ಬೆಸ್ಟು. ಕರೆಕ್ಟಾಗಿ ಟೈಮ್ಗೆ ಹೋಗ್ಬಿಡ್ತೀವಿ. ಟೈಮ್ಗೆ ಹೋಗ್ತೀವಿ ನೋಡಿ. ಫೆರಲ್ ಆ್ಯಕ್ಚುಲಿ ಉದ್ದ ಬಿಟ್ಟಿದ್ದಾರೆ ಕೂದಲು. ತೋರಿಸ್ತಾ ಕೂದಲು ತೆಗೆದು ತೋರಿಸು ಎಷ್ಟು ಉದ್ದ ಇದೆ ಅಂತ ನೋಡಿ. ಓ ಫುಲ್ ಹಿಂದೆ ಅಜಯ್ ದೇವ್ಗನ್ ಆಗ್ಬಿಟ್ಟಿದ್ದಾನೆ. ಇಲ್ಲಿ ನೋಡಿ, ನಾವು ಮೇಲೆ ಕೂತ್ಕೊಡೋದು ಆ್ಯಕ್ಚುಲಿ. ಹಿಂಗಿರುತ್ತೆ ನಮ್ಮ ಗೋ ಟ್ರಾನ್ಸಿಟ್. ಇಲ್ಲಿ ಕೂತ್ಕೊಳ್ಳೋಣ. ಗುಡ್. ಫಿಟ್ ಚೆಕ್ ಮಾಡೋಣ. ಏನು ಹಾಕೊಂಡಿದ್ದೆ ಇವತ್ತು? ಶೂಸ್ ಫಿಟ್ ಚೆಕ್ ಏನು? ಮೆಕ್ವೀನಾ? ಏಯ್ ಸುಳ್ಳೇ ಬೇಡ, ಸರಿಯಾಗಿ ಹೇಳು. ಎಲ್ಲಿಂದ? ಇದು ಪೇಮೆಂಟ್ ಮಾರ್ಕೆಟ್. ಹೇಳಪ್ಪ, ಇದು ಎಲ್ಲಿಂದ? ಇದು ನಮ್ಮದೇ ಶಾಪ್ ಆ್ಯಕ್ಚುಲಿ. ಇದು ನಮ್ಮದು ಡಿಸೈನ್. ನಮ್ಮದು ಶಾಪ್ ಇದೆ, ಅದಲ್ಲೇ ಪ್ರಿಂಟ್ ಮಾಡೋದು ನಾವೇ. ನಿಮ್ಗೆ ಏನಾದರೂ ಪ್ರಿಂಟ್ ಬೇಕಾದರೆ ಹೇಳಿ, ನಾರ್ತ್ ಅಮೆರಿಕಲ್ಲಿ ಮಾಡ್ತೀವಿ. ನಮ್ಮ ಶಾಪಲ್ಲಿ ನಾನು ಮಾತ್ರ ಪ್ರಿಂಟ್ ಮಾಡಿ ನಾನೇ ಹಾಕೊಳ್ಳೋದು. ನಾವೇ ಹಾಕೊಳ್ಳೋದು, ನಾವೇ ನಮ್ಮದು ಬ್ರ್ಯಾಂಡ್ ಅಂಬಾಸಿಡರ್ ಆ್ಯಕ್ಚುಲಿ. ಚೆನ್ನಾಗಿದೆ ಶರ್ಟ್. ಮತ್ತು ಪ್ಯಾಂಟ್ ಎಲ್ಲ ಪೇಮೆಂಟ್ ಮಾರ್ಕೆಟ್ ಅಂತ ಇಂಡಿಯಾದಿಂದ. ಸೊ ಜೀನ್ಸ್ ಹಾಕೊಂಡಿದ್ದಾನೆ. KGF ಶೂಸ್ ತೋರಿಸು. ಶೂಸ್ KGF. ಹಾಂ, ವಾ. ಇಲ್ಲಿ ಇವಾಗ ಸರಿ ಅದು. ಆಲ್ರೆಡಿ ರೆಕಾರ್ಡ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು 2 ಸತಿ ಹೇಳ್ಸಿದ್ದಾನೆ ನನಗೆ. ರೆಕಾರ್ಡೇ ಮಾಡಿಲ್ಲ. ಇವನಿಗೊಂದು ರೆಕಾರ್ಡ್ ಮಾಡೋಕ್ಕೆ ಹೇಳ್ಕೊಡ್ಬೇಕು ಇನ್ನೊಂದು. ಪರವಾಗಿಲ್ಲ, ತಿರ್ಗಾ ಹೇಳ್ತೀನಿ. ಇದೇನೊಂದು ಗತಿ ಇವನ್ನ ಕಟ್ಕೊಂಡು. ನೋಡಿ, ನಾನು ಹೇಳ್ತಾ ಇದ್ದೆ ಅರ್ಧೋಗಿರೋ ಪ್ಯಾಂಟ್ ಹಾಕೊಂಡಿದ್ದೀನಿ. ಇವತ್ತಿನ ಫಿಟ್ ಚೆಕ್ ಏನಂದರೆ ಅರ್ಧೋಗಿರೋ ಪ್ಯಾಂಟು. ಈ ಅರ್ಧೋಗಿರೋ ಪ್ಯಾಂಟ್ಗೆ ಕವರ್ ಮಾಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮಸ್ಕಾರ, ಥ್ಯಾಂಕ್ ಯು. ಓಕೆ, ಇನ್ನು 3 ಸತಿ ಆಯಿತು, 4 ಸತಿ ಹೇಳಲ್ಲ. ರೆಕಾರ್ಡ್ ಆಗ್ತಿದೆಯಾ? ಚಪ್ಪಲಿ ಎಲ್ಲಿಂದ ನಂಗೆ ನೆನಪಿಲ್ಲ ಇವಾಗ. ನಂದು ಆ್ಯಕ್ಚುಲಿ ಇಲ್ಲಿಂದಲೇ ತೊಗೊಂಡಿದ್ದು. ಸ್ಟ್ರೈಪ್ಟು ಒಂದು ಜೇಲ್ ಶರ್ಟ್ ಅಂತ ಹೇಳ್ತೀನಿ ನಾನು. ಅವನು ಸ್ಟ್ರೈಪ್ ಶರ್ಟ್ ಹಾಕ್ಕೊಂಡಿದ್ದೀನಿ. ಇಲ್ಲೇ ತೊಗೊಂಡಿದ್ದನ್ನು. ಮತ್ತು ಬ್ಯಾಗು ನೋಡಿ ಫ್ರೆಂಡ್ಸ್, ನನ್ನ ಬ್ಯಾಗಲ್ಲಿ ಜಿಪ್ಪೇ ಇಲ್ಲ ನೋಡಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಜಿಪ್ಪಿರೋ ಬ್ಯಾಗ್ ತೊಗೊಳ್ಬೋದು. ಅಷ್ಟೇ, ಇದೇ ನಮ್ಮದು ಫಿಟ್ ಚೆಕ್ಕು. ಕೂದಲು ಏನು ಮಾಡಿಲ್ಲ. ಕೂದಲು ನಮ್ಮ ಅಮ್ಮನ ಸಿಕ್ಕಿರೋದು ಅಷ್ಟೇ. ಓ ಗ್ಲಾಸು ಇಲ್ಲಿಂದನೇ ಅಷ್ಟೇ.
ನಾವೀಗ ಯೂನಿಯನ್ ಸ್ಟೇಷನ್ ರೀಚ್ ಆಗಿದ್ದೀವಿ. ಅಲ್ಲ 1 hour ತೊಗೊಂಡು ಆ್ಯಕ್ಚುಲಿ ಬರೋಕ್ಕೆ ಇಲ್ಲಿ. ಸೊ ನಿಮ್ಗೆ ಕೇಳಿಸುತ್ತಾ ಗೊತ್ತಿಲ್ಲ ನನಗೆ, ಈ ಸಬ್ವೆ ಏನೋ ಸೌಂಡ್ ಕೇಳಿಸುತ್ತೆ. ನೀವು ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಕೇಳಿಸಿದೆ ನಿಮ್ಗೆ ಹೇಳಿ. ಇಲ್ಲಿ ಕೆಳಗಡೆ ಆ್ಯಕ್ಚುಲಿ ಟ್ರೈನ್ ಹೋಗ್ತಿರೋದು, ಸಬ್ವೆ ಅಂಡರ್ಗ್ರೌಂಡ್ ಅಲ್ವಾ, ಅದೇ ಕೇಳಿಸ್ತಿರೋದು ಕೆಳಗಡೆ. ಸೊ ಅದು ಕೇಳಿಸ್ತದೆ. ಇಲ್ಲಿಂದ ಅದೇ ಸಬ್ವೆ 13 minutes ಅಂತ ತೋರಿಸ್ತದೆ. ವಾಕ್ ಮಾಡ್ಕೊಂಡು ಹೋದರೆ ಆ್ಯಕ್ಚುಲಿ 15 minutes ಅಂತೆ. ಸೊ ನಾವು ಆ್ಯಕ್ಚುಲಿ ವಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ ಬಿಕಾಸ್ ಇಟ್ಸ್ ಈಸಿಯರ್ ಆ್ಯಂಡ್ ಬೆಟರ್. 2 minutes ಡಿಫ್ರೆನ್ಸ್ ಅಷ್ಟೇ. ಫುಲ್ ಸ್ಟೇಷನ್ ತುಂಬ ದೊಡ್ಡದಿದೆ ಯೂನಿಯನ್ ಸ್ಟೇಷನ್ ಆ್ಯಕ್ಚುಲಿ. ಈಗ ಸ್ವಲ್ಪ ಎಕ್ಸ್ಟೆನ್ಷನು ಮಾಡಿದ್ದಾರೆ ಯೂನಿಯನ್ ಸ್ಟೇಷನಲ್ಲಿ. ಸೊ ಏನೋ ತುಂಬ ದೊಡ್ಡದಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಹಾಲ್ ಆ್ಯಕ್ಚುಲಿ ಇರೋದಿಲ್ಲಿ ಎಲ್ಲ ಕಡೆಯಿಂದನೂ ಒಂದು ಕನೆಕ್ಷನ್ ಇದೆ. ಇದಕ್ಕೆ ರೋಡ್ ಕನೆಕ್ಷನ್ ಇದೆ. ಏನಾದರೂ ಬರ್ಬೋದು. ಇದಕ್ಕೆ ಬೇ ಕಾನ್ಕೋರ್ಸ್ ಹಾಲ್ ಅಂತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಯೂಶ್ವಲಿ ಇಲ್ಲಿ ಜನ ಎಲ್ಲ ಇರ್ತಲ್ಲ. ಇವತ್ತು ಆ್ಯಕ್ಚುಲಿ ಕ್ಲೋಸ್ ಮಾಡಿದ್ದಾರೆ. ನಾವು 9 ಗಂಟೆ ಅಲ್ವಾ, ಆಲ್ರೆಡಿ ಟೈಮ್ ಆಗಿದೆ. ಸೊ ಎಲ್ಲ ಕ್ಲೋಸ್ ಆಗಿದೆ. ಆದರೆ ನೋಡಿ ಎಷ್ಟು ಚೆನ್ನಾಗಿದೆ. ವೆಲ್ಕಮ್ ಟು ಟೊರಾಂಟೊ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ವಾವ್, ನೋಡಿ ಇಲ್ಲಿ ಟೊರಾಂಟೋಗೆ ಬಂದಿದ್ದೀವಿ. ಇಲ್ಲಿ ಮಾತ್ರ ಲೈಟ್ಸು. ನಮ್ಮದು CN ಟವರ್ ನೋಡಿ, ಅಲ್ಲಿ ಗ್ರೀನಾಗಿ ಲೈಟ್ ಮಾಡಿದ್ದಾರೆ ಇವತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ವೆಲ್ಕಮ್ ಟು ಟೊರಾಂಟೊ. ಇಲ್ಲಿ ಎಲ್ಲಿ ನೋಡಿದ್ರು ದೊಡ್ಡ ಬಿಲ್ಡಿಂಗ್ಸೇ ಸಿಗೋದು ನೋಡೋಕ್ಕೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಯಾಕೆ ಲೈಟ್? ಅದನ್ನೇ ಕನ್ಸ್ಟ್ರಕ್ಷನ್ ಆಗ್ತದೆ, ಅದಕ್ಕೆ ಲೈಟ್ಸ್ ಇಲ್ಲ. ನಮ್ಮ CN ಟವರೇ ಬೆಸ್ಟ್ ವ್ಯೂ ಆ್ಯಕ್ಚುಲಿ ನೋಡೋಕೆ ಹೋದರೆ. ಇಸಾಗಿ ಲೆಫ್ಟ್, ನಾವೀಗ ಈ ಕಡೆ ಲೆಫ್ಟ್ ತೊಗೊಳ್ಬೇಕು. Which way is easier? So, Main Street, we go to Main Street and then just take a left. Okay. ಇವತ್ತು ಗ್ರೀನ್ ಇದು ಚೇಂಜ್ ಮಾಡ್ತಾ ಇರ್ತಾರೆ ಕಲರು. ಇದು ಇವತ್ತು ಗ್ರೀನ್ ಇದೆ, ಒಂದ್ಸತಿ ರೆಡ್ ಇರುತ್ತೆ. ಏನಾದರೂ ರ್ಯಾಪ್ಟರ್ಸ್ ಗೇಮ್ ಇದ್ದರೆ, ರ್ಯಾಪ್ಟರ್ಸ್ ಅಂದರೆ ಟೊರಾಂಟೋದು ಬಾಸ್ಕೆಟ್ಬಾಲ್ ಟೀಮದು, ಅವಾಗ ರೆಡ್ ಹಾಕ್ತಾರೆ. ನಿಮ್ಗೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ, ಅಲ್ಲಿ ನೋಡಿ ಒಂದು ಚಿಕ್ಕ ಲಿಫ್ಟ್ ಹೋಗ್ತದೆ ಮೇಲೆ ಕೆಳಗಡೆ. ಅದರಲ್ಲಿ ಅಲ್ಲಿ ನೋಡಿ ಇಲ್ಲಿ ಚಿಕ್ಕ ಲಿಫ್ಟ್. ನಾವೇ ವಾಕಿಂಗ್ ಟುವರ್ಡ್ಸ್. ಇಲ್ಲಿ ತುಂಬ ಜನ ಐ ಥಿಂಕ್ ಮೂವಿಯ ನೋಡ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಜಾಸ್ತಿ ಏನಂದರೆ ಈ ಥರನೇ ಜಾಸ್ತಿ ಮ್ಯೂಸಿಕ್ ಇರುತ್ತೆ. ತುಂಬ ಜನ ಮ್ಯೂಸಿಕ್ ಪ್ಲೇ ಮಾಡ್ತಾ ಇರ್ತಾರೆ ಅವ್ರ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು. ಸೊ ನೋಡಿ ಇಲ್ಲಿ ಟೊರಾಂಟೊ ಮಾತ್ರ ಫುಲ್ ಲೈಟ್ಸ್ ಅಂದರೆ ಲೈಟ್ಸೇ ಎಲ್ಲ ಕಡೆ. ಅದೇ ನೋಡಿ ಆ ಕಡೆ ತೋರಿಸ್ತಲ್ಲ ಆವಾಗ, ಅದು ಕನೆಕ್ಷನ್ ಯೂನಿಯನ್ ಸ್ಟೇಷನ್ಗೆ. ಅಲ್ಲಿ ಕನೆಕ್ಷನ್ಸ್ ಯೂನಿಯನ್ ಸ್ಟೇಷನ್, ಅದೇ ಯೂನಿಯನ್ ಸ್ಟೇಷನ್ ನಾವು ಅಲ್ಲಿಂದ ಬಂದಿದ್ದು, ಅಲ್ಲಿಂದ ಕನೆಕ್ಟ್ ಆಗುತ್ತೆ ಆ ಕಡೆ ಹೋಗೋಕ್ಕೆ. Wearing just a shirt, it's fine. That's fine. ಇಲ್ಲಿ ಜಾಸ್ತಿ ಏನಂದರೆ ಇಲ್ಲಿ ಜಾಸ್ತಿ ಸಿಗೋದೇ ಏನೋ ಈ ಥರ ಬಿಲ್ಡಿಂಗ್ಸ್, ಇದೆಲ್ಲ ಕಂಪನೀಸೇ. ಫುಲ್ ಕಾರ್ಪೊರೇಟ್ ನೋಡಿ, ಕಾರ್ಪೊರೇಟ್ ವರ್ಲ್ಡಲ್ಲಿದ್ದರೆ ಇಲ್ಲೇ ಕೆಲಸ ಮಾಡೋದು. ನನಗಂತೂ ನಂಗೆ ಈ ಬಿಲ್ಡಿಂಗ್ ತುಂಬ ಇಷ್ಟ. ಇದು ಡೇ ಲೈಟಲ್ಲಿ ನೋಡುವಾಗ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದು ಆ್ಯಕ್ಚುಲಿ 2 ಬ್ಲ್ಯಾಕ್ ಬಿಲ್ಡಿಂಗ್ಸ್ ಅದೇ ಅಲ್ವಾ? ಹೌದು, ಕರೆಕ್ಟ್, ಅದೇ. ಇದು ತುಂಬ ಚೆನ್ನಾಗಿ ಕಾಣಿಸ್ತದೆ ಈ 2 ಇಲ್ಲಿ ತೋರಿಸ್ತಾ ಇರೋದು ನಾನು. ಆದರೆ ಡೌನ್ ಟೌನ್ ಲೈಟ್ಸ್ ಮಾತ್ರ ನನಗಂತೂ ಇಲ್ಲಿ ಯಾವಾಗ ಬಂದ್ರೂ ಈ ಲೈಟ್ಸ್ ನೋಡಿದ್ರೆ ತುಂಬ ತುಂಬ ಇಷ್ಟ ಆಗುತ್ತೆ. ಇದು ನೋಡಿ, ಇದಕ್ಕೆ ಇಲ್ಲಿ TTC ಅಂತಾರೆ. ಅದನ್ನು ತೊಗೊಂಡು ಹೋಗೋದೆಲ್ಲ ಎಲ್ಲರೂ ಕೆಲಸಕ್ಕೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಯಾರು ಕೆಲಸ ಮಾಡ್ತಿಲ್ಲ, ಆದರೂ ಲೈಟ್ಸ್ ಹಾಕ್ಕೊಂಡು ವೇಸ್ಟ್ ಮಾಡ್ತಾರೆ ಲೈಟ್ನ. ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಅಮೇರಿಕಾಲಿ. ಸುಮ್ಮನೆ ಲೈಟ್ ಹಾಕ್ಕೊಂಡಿರ್ತಾರೆ ಈ ಬಿಲ್ಡಿಂಗ್ ಒಳಗಡೆ, ಬೇರೆ ಕೆಲಸನೇ ಇಲ್ಲ. ಇವತ್ತು ನಾವು ಕನ್ನಡ ಮೂವಿ ಕ್ಯಾನಡಲ್ಲಿ ನೋಡ್ತಿದ್ದೀವಿ. ನೋಡಿ, ನಿಮಗೆ ಎಲ್ಲಾದರೂ ಹೋಗಬೇಕಾದ್ರೆ ಡೌನ್ ಟೌನಲ್ಲಿ ಈ ಸೈಕಲ್ನ ತೊಗೊಂಡು ಹೋಗ್ಬೋದು. ಒಂದು ಸೈಡಲ್ಲಿ ಈ ಸೈಕಲ್ ತೊಗೊಳ್ಳೋದು, ಮತ್ತು ನೀವು ಅದಕ್ಕೆ ಪೇ ಮಾಡಬೇಕು ಆಬ್ವಿಯಸ್ಲಿ. ಮತ್ತು ವಾಪಸ್ ಇನ್ನೊಂದು ಕಡೆ ಎಲ್ಲಾದರೂ ಆ ಥರನೇ ಇದ್ದರೆ ಅಲ್ಲಿ ಡ್ರಾಪ್ ಆಫ್ ಮಾಡೋದು.
ಅದು ಒಳ್ಳೇದು ಆ್ಯಕ್ಚುಲಿ. ಇಲ್ಲಿ ಸೇವ್ಸ್ ಎಷ್ಟೋ ಟೈಮ್ ಸೇವ್ ಆಗುತ್ತೆ. ಇಲ್ಲಿ ನೋಡಿ ಇದೆ ನಮ್ಮ ಟ್ರೈನು, ನಮ್ಮದು TTC. ಇದು ಕಿಂಗ್ ಸ್ಟ್ರೀಟ್ ವೆಸ್ಟ್ ಆ್ಯಕ್ಚುಲಿ, ಇಲ್ಲೇ ಇರೋದು. ಇಲ್ಲಿ ನೋಡಿ TD, ಇಲ್ಲಿದೊಂದು ಫೇಮಸ್ ಬ್ಯಾಂಕ್ ಇದು TD ಅಂತ. ನಾವು ಆ್ಯಕ್ಚುಲಿ ಒಂದು ಸತಿ ನಮ್ಮ ಕಂಪನಿ ಜೊತೆ ಇಲ್ಲಿ ಒಂದು ಟ್ರೆಷರ್ ಹಂಟ್ ಆಡ್ತಾಯಿದ್ವಿ. ಅವಾಗ ಇಲ್ಲಿ ಬಂದಿದ್ವಿ ಈ ಚರ್ಚ್ಗೆ. ಈ ಚರ್ಚ್ ಹತ್ರನೇ ಒಂದು ಟ್ರೆಷರ್ ಹಂಟ್ ಇತ್ತು. ರಾತ್ರಿ ಟೊರೊಂಟೊನೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದು ಆ್ಯಕ್ಚುಲಿ ರಾಯ್ ಥಾಮ್ಸನ್ ಹಾಲ್ ಅಂತ ಇಲ್ಲಿರೋದು. ಇಲ್ಲಿ ಕಾಣಿಸ್ತಿದೆ ಗೊತ್ತಿಲ್ಲ. ಇಲ್ಲಿ ನೋಡಿ ಇದು ರಾಯ್ ಥಾಮ್ಸನ್ ಹಾಲ್. CN ಟವರ್ ನೋಡಿ ಮಧ್ಯದಲ್ಲಿ ಕಾಣಿಸ್ತದೆ. ಸ್ಟ್ರೈಟಲ್ಲ ಹೋಗೋದು ನಾವು. ತುಂಬ ಜನ ಇದ್ದಾರೆ. ಆ್ಯಕ್ಚುಲಿ ಫ್ರೈಡೇ ಜಾಸ್ತಿನೇ ಇರೋದು. ವೀಕೆಂಡ್ ಅಂದರೆ ಇಲ್ಲಿ ಊಟ ಹೋಗ್ತಾರೆ ಆಚೆ, ಸೊ ಅದೆಲ್ಲ ನಡೆಯುತ್ತೆ. ಸೊ ಇವಾಗನೇ ಜಾಸ್ತಿ ಜನ ನೋಡೋಕ್ಕೆ ಸಿಗೋದಿಲ್ಲಿ. ಫ್ರೈಡೇ ನೈಟ್ ಡಿನ್ನರ್ಸ್ ಅಂತ ಹೋಗ್ತಾರೆ ಎಲ್ಲರೂ. ಡೇಟ್ ನೈಟ್ಗೆ ಹೋಗ್ತಾರೆ. ನೋಡಿ ಹೆಂಗಿದೆ ನೋಡೋಕ್ಕೆ. ಇಲ್ಲಿ ಆ್ಯಕ್ಚುಲಿ ಇನ್ನು ಮ್ಯೂಸಿಕಲ್ಸ್ ಎಲ್ಲ ನಡೆಯುತ್ತೆ. ನಾನು ಬಂದಿದ್ದೀನಿ ಅಲ್ಲಿ, ಒಂದು ಮ್ಯೂಸಿಕಲ್ ನೋಡಿದ್ದೆ ಸ್ವಲ್ಪ ಟೈಮ್ ಮುಂಚೆ. ಇಲ್ಲೆಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತದೆ. ಆವಾಗ ಈ ಥರ ವಾಕ್ವೇ ಮಾಡ್ತಾರೆ. ಅಲ್ಲಿ ಆಚೆ ನಡೆಯೋಕ್ಕಾಗಲ್ಲ ಅಂತ ಈ ಥರ ಒಂದು ಟೆಂಪ್ರರಿ ವಾಕ್ವೇ ಮಾಡ್ತಾರೆ. ಸ್ವಲ್ಪ ರೂಫ್ ಥರ ಎಲ್ಲ ಮಾಡಿಬಿಟ್ಟು. ನಮ್ದೀಗ 9 ಗಂಟೆ ಶೋ. ಆಲ್ರೆಡಿ ಈಗ 8:38 ಆಗಿದೆ. ಸೊ ಇನ್ನೂ 20 ಮಿನಿಟ್ಸ್ ಇದೆ ನಮಗೆ ರೀಚ್ ಆಗೋಕ್ಕೆ. ಮುಂದೆನಾ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ನಾವು. ಯಾ ಇದು ನೋಡಿ ಪ್ರಿನ್ಸೆಸ್ ಆಫ್ ವೇಲ್ಸ್ ಥಿಯೇಟರ್ ಅಂತ. ಆ್ಯಕ್ಚುಲಿ ಪ್ರಿಟಿ ಓಲ್ಡ್ ಥಿಯೇಟರ್ ಇಲ್ಲಿದ್ದು. ಇಲ್ಲೆಲ್ಲ ಜಾಸ್ತಿ ಥಿಯೇಟರ್ಸ್ ಇದೆ, ಅದಕ್ಕೆ ಇಲ್ಲೇ ಟಿಫ್ ಲೈಟ್ ಬಾಕ್ಸ್ ನಡೆಯೋದು. ಒನ್ ಆಫ್ ದ ಥಿಯೇಟರ್ಸಲ್ಲಿ ನಮ್ಮ ಶೋ ಇರುತ್ತೆ ಇವತ್ತು. ವಿ ಆರ್ ರೀಚ್ಡ್ ಹಿಯರ್. ಟಿಫ್ ಲೈಟ್ ಬಾಕ್ಸ್ ಇಲ್ಲೇ ಇರೋದು. ನಮ್ಮದು ಕಾಂತಾರ ಮೂವಿ ಫಿಲಮ್ಗೆ ಎಂಟ್ರಿ ಹೊಡಿತಿದ್ದೀವಿ. ಇಲ್ಲಿ ಬಂದಿದ ತಕ್ಷಣ ಪಾಪ್ಕಾರ್ನ್ ಸ್ಮೆಲ್ ಫ್ರೆಂಡ್ಸ್. ಇದು ಫುಲ್ ಟಿಫ್ ಶಾಪ್ ಎಲ್ಲ ಇದೆ ಅಲ್ಲಿ ನೋಡಿ. ಟಿಫ್ದೆಲ್ಲ ಇದೆ. ಶಾಪಿಂಗು ಮಾಡೋದು ಬೇಕಾದರೆ ಆ ಕಡೆ ಈ ಕಡೆ. ಈಗ ನಾವು ಮೇಲೆ ಹೋಗ್ತಿದ್ದೀವಿ. ಇಲ್ಲಿ ಮೂವಿ ನೋಡೋಕೆ ರೆಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ತುಂಬ ಜನ ಕನ್ನಡದವ್ರು ಬರ್ತಿದ್ದಾರೆ. ಎಲ್ಲರೂ ಕನ್ನಡಿಗಾಸ್ ಯುನೈಟ್. ಕಾಂತಾರ ನೋಡೋಕ್ಕೆ. ಇಲ್ಲಿ ನೋಡಿ ತಿನ್ನೋಕ್ಕೆಲ್ಲ ರೆಸ್ಟೋರೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲೇ. ಟಿಫ್ ಅಂದರೆ ಹಿಂಗೆ ಟಿಕೆಟು ಜಾಸ್ತಿ, ಸ್ವಲ್ಪ ಪೇ ಮಾಡಬೇಕು. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಹಾಂ, should we get popcorn? ಇದೊಂದು ಕಾಣುತ್ತೆ. This is the plain one? That's the plain one. Thank you. Enjoy. ಥರ್ಡ್ ಒನ್. ರೀಚ್ ಆದ್ವಿ. ಇಲ್ಲಿ ನೋಡಿ ಪಾಪ್ಕಾರ್ನ್. ಮೂವಿ ಸ್ಟಾರ್ಟ್ ಆಗೋ ಮುಂಚೆ ಬಂದ್ಬಿಡ್ತೀನಿ. ಇವಾಗ ಇಂಟರ್ಮಿಷನ್ ಕೂತ್ಕೊಂಡಿದ್ದೀವಿ. ಹೆಂಗಿದೆ ಮೂವಿ? ತುಂಬ ಚೆನ್ನಾಗಿದೆ. ಫನ್ನಿ ಆಗಿದೆ ಅಲ್ವಾ? ಆ್ಯಕ್ಚುಲಿ ತುಂಬ ಕಾಮಿಡಿ ಮಾಡಿದ್ದಾರೆ ಮೂವಿಲಿ. ಫಸ್ಟ್ ಹಾಫಲ್ಲಿ ಚೆನ್ನಾಗಿದೆ ನೋಡೋಕೆ. ಆ್ಯಕ್ಚುಲಿ ನಮ್ಗೆ ಸ್ವಲ್ಪ ನಿದ್ದೆನೂ ಬರ್ತದೆ. ಇಲ್ಲಿ ಯೂಶ್ವಲಿ ಮೂವಿಗೆ ಇಂಟರ್ಮಿಷನ್ ಅಂತ ಏನು ಸಿಗಲ್ಲ, ಆದರೆ ಇಲ್ಲೆಲ್ಲೋ ಇಂಟರ್ಮಿಷನ್ ಇದೆ. ಹಿಂಗೆಲ್ಲ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಆಗಲ್ಲ ಯೂಶ್ವಲಿ. ಇದು ಕನ್ನಡ ಮೂವಿ, ಸೌತ್ ಇಂಡಿಯನ್ ಮೂವಿ ಅಂತ ಇದ್ದಕ್ಕೆ ಇಂಟರ್ಮಿಷನ್ ಇಟ್ಟಿದ್ದಾರೆ. ಕನ್ನಡ ಮೂವಿ ನಾವು ಇಲ್ಲಿ ಡೌನ್ ಟೌನ್ ಟೊರೊಂಟೊಲ್ಲಿ ನೋಡ್ತಿದ್ದೀವಿ. ಬೆಸ್ಟ್ ಫೀಲಿಂಗ್ ಎವರ್. ಕನ್ನಡದಲ್ಲಿ ನೋಡೋದು ಈ ಥರ ಕನ್ನಡ ಮೂವಿ ಪ್ರೌಡ್ ಫೀಲ್ ಆಗುತ್ತೆ. ಇಷ್ಟು ಜನ ಬಂದಿದ್ದಾರೆ ಆ್ಯಕ್ಚುಲಿ. ಎಲ್ಲರೂ ಕನ್ನಡ ಗೊತ್ತಿರೋರೇ ಬಂದಿರೋದು. ಇಲ್ಲಿದ್ದ ಜನ ಜಾಸ್ತಿ ಕಾಣಿಸಲ್ಲ ನಮಗೆ, ಕೆನೇಡಿಯನ್ಸ್. ಎಷ್ಟೊತ್ತು ಇಂಟಿಮೇಷನ್ ಗೊತ್ತಿಲ್ಲ ಮಾತ್ರ. 30 minutes. ನೋ ವೇ, 30 ಮಿನಿಟ್ಸ್ ಸ್ವಲ್ಪ ಜಾಸ್ತಿ ಆಗಿಲ್ಲ ಅದು. ಮೂವಿ ಆಯಿತು. ಹೆಂಗಿತ್ತು ಮೂವಿ? ನಿದ್ದೆ ಬರ್ತದೆ. ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮೂವಿ. ಫಸ್ಟ್ ಹಾಫ್ ನೋಡ್ಬಿಟ್ಟೆ ಲೈಕ್ ವಾವ್, ಏನು ಆ್ಯಕ್ಟಿಂಗ್ ಮಾಡ್ತಾನಪ್ಪ ರಿಷಬ್ ಶೆಟ್ಟಿ. ಕಾಂತಾರ ಫಸ್ಟ್ ಒನ್ ಅಂದರೆ ಇದು ಅದಕ್ಕಿಂತ ಸಖತ್ ಮಾಡಿದ್ದಾನೆ. ತುಂಬ ಚೆನ್ನಾಗಿತ್ತು. ನನಗಂತೂ ತಿರ್ಗಾ ನೋಡ್ತೀನಿ. ನಾನು ಟಿ ವಿಲಿ ಬರುವಾಗ ನೋಡ್ತೀನಿ. ನನಗೆ ಆ್ಯಕ್ಚುಲಿ ಒಂದೊಂದು ಪಾಟಲ್ಲಿ ಕುಣಿಬೇಕು ಅನಿಸ್ತೈತೆ ಆಯಿತಾ. ಆಬ್ವಿಯಸ್ಲಿ ಥಿಯೇಟ್ರಲ್ಲಿ ನಿಂತ್ಕೊಂಡು ಕುಣಿಯೋಕ್ಕಾಗಲ್ಲ.
ಅದು ನಂಗೆ ಅದೇ ಆಗ್ತಾಯಿತ್ತು, ಎದ್ದು ಬಿಟ್ಟು ಆ ಮ್ಯೂಸಿಕ್ಗೆ ಕುಣಿಯೋಣ ಅಂತ ಇದ್ದೆ. ಆದರೆ ಯಾರಾದರೂ ನನ್ನ ಹುಚ್ಚಿ ಅಂತ ಅಂದ್ಬಿಡ್ತಾರೆ ಮಾಡಿಲ್ಲ. ಅದು ಟೊರಾಂಟೊ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿ ಈಗ ವಾಪಸ್ ಹೋಗ್ತಿದ್ದೀವಿ. ನಾವು ಸ್ವಲ್ಪ ಬೇಗ ಓಡ್ತಿದ್ದೀವಿ, ಯಾಕಂದರೆ ನಮ್ಮದು ಇಲ್ಲಿಂದ ಟ್ರೈನ್ ಇದೆ, ಒಂದು 12:47 AM ಒಂದು ಟ್ರೈನ್ ಇದೆ. ಅದನ್ನು ಅದು ಸಿಗ್ಬೇಕು ನಮಗೆ. ಅದಕ್ಕೆ ನಾವು ಸ್ವಲ್ಪ ಬೇಗ ಹೋಗ್ತಿದ್ದೀವಿ. ಯೂನಿಯನ್ ಸ್ಟೇಷನ್ ಇಲ್ಲಿ ನೋಡಿ, CN ಟವರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿ ಡೌನ್ಟೌನ್ ಟೊರಾಂಟೊ ಬಂದರೆ ಯಾವ ಕಡೆ ಹೋದ್ರೂ ಈ CN ಟವರ್ನ ಡಿರೆಕ್ಷನ್ ಮಾಡ್ಕೊಂಡು ಹೋಗ್ಬೋದು. ಇದೇ ಬೆಸ್ಟ್ ಥಿಂಗ್ ಅಬೌಟ್ ನಮ್ಮದು ಟೊರಾಂಟೊ. ಇದು ಕನ್ವೆನ್ಷನ್ ಸೆಂಟರ್ ಅಂತಾರೆ. ಆಟೋ ಶೋ, ಟ್ರೇಡಿಂಗ್ ಶೋ, ಅಂದರೆ ತುಂಬ ಶೋಸ್ ಆಗುತ್ತೆ, ಏನೇನೋ ಇರುತ್ತೆ. ನಾನು ಹೋಗಿದ್ದೀನಿ ಒಂದು ಸತಿ. ನಾನು ಒಂದು ಕಂಪ್ನಿ ಇತ್ತು ಮೊದಲು, ಅಲ್ಲಿ ಕೆಲಸ ಮಾಡ್ತಾಯಿರುವಾಗ ಇಲ್ಲೇ ಹೋಗಿದ್ದು. ನೋಡಿ ಕಿರ್ಚ್ತಾ ಇದ್ದಾರೆ ಕಾರಲ್ಲಿರೋರು ಸುಮ್ಮನೆ. ರೋಫು ನೋಡಿ, CN ಟವರ್ ನಮ್ಮದು ಬ್ಯೂಟಿ ಅಂದರೆ ಬ್ಯೂಟಿ. CN ಟವರ್ ಇದೆ. ಇಲ್ಲಿಂದನೂ ಒಳಗಡೆಯಿಂದ ಇನ್ನೊಂದು ವ್ಯೂ ಸಿಗುತ್ತೆ ಆಯಿತಾ. CN ಟವರ್ ಸಕ್ಕತ್ತಾಗಿದೆ. ಆ ಕಡೆ ವ್ಯೂ ಸಿಗುತ್ತೆ, ಅದು ಫುಲ್ ರಾಜರ್ಸ್ ಸೆಂಟರ್ ಕಾಣಿಸುತ್ತೆ, CN ಟವರ್ ಕಾಣಿಸುತ್ತೆ. ಇದೊಂಥರ ಸೆಂಟರ್ ಇಲ್ಲಿಗೆ ಟೊರಾಂಟೊಗೆ. ಇಲ್ಲಿ ನೋಡಿ ಏನೋ ನಡೀತದೆ, ಐ ಥಿಂಕ್ ಹಿಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಅವನ್ನ ಫಾಸ್ಟ್ ಹೋಗ್ತಿದ್ದಾರೆ ಅಥವಾ ಏನಾದರೂ ಫಾಲೋ ಮಾಡಿಲ್ಲ ಅಂದರೆ ಹೆಂಗೆ ಹಿಡ್ಕೊಳ್ಳೋದು. ಲೈಟ್ ಜಾಸ್ತಿ. ಒಂದ್ಸತಿ ನೆನಪಿದೆಯಾ, ನಮ್ಮ ಮನೆ ಹತ್ರ ಈ ಥರನೇ ಅದು ಏನದು ಫೈರ್ ಇದು ಬ್ರಿಗೇಡ್ ಬಂದಿತ್ತು. ಈ ಥರನೇ ಫುಲ್ ಲೈಟು, ಫುಲ್ ರೋಡಲ್ಲೇ ಲೈಟ್ ಹಂಗೆ ಇತ್ತು. ಡಿಸ್ಕೋ ಲೈಟ್ಸ್ ಥರ ಒಳಗಡೆಯಿಂದ ನೋಡ್ತಾ ಇರೋದಿದ್ರೆ ಮನೆ ಒಳಗಡೆಯಿಂದ ಡಿಸ್ಕೋ ಲೈಟ್ಸ್ ಥರ ಕಾಣಿಸುತ್ತೆ. ಓಡ್ತಾ ಇದೀವಿ ನಾವು ಮನೆಗೆ ಹೋಗೋಣ ಅಂತ. ಓವರಾಲ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಟಿಕೆಟ್ ತೊಗೊಂಡು ಬಂದಿದ್ದಕ್ಕೆ. ಟಿಫ್ ಚೆನ್ನಾಗಿತ್ತು. ಮೂವಿ ನೋಡಿ ಫ್ರೆಂಡ್ಸ್, ಸೆಕೆಂಡ್ ಒನ್ ಸಖತ್ತಾಗಿ ಮಾಡಿದ್ದಾನೆ. ರಿಷಬ್ ಶೆಟ್ಟಿ ಮಾತ್ರ ಅಬ್ಬಾ ಎಂಥ ಆ್ಯಕ್ಟರ್. ಇದು ಆ್ಯಕ್ಚುಲಿ ಒಂದು ದೊಡ್ಡ ಹೋಟೆಲ್ ಇಲ್ಲಿ ಇರೋದು, ಫೇರ್ಮೌಂಟ್ ಹೋಟೆಲ್ ಅಂತ. ಇದು ಮೇಲೆ ಕಾಣಿಸ್ತದಲ್ವ ನಿಮಗೆ. ತುಂಬ ಈವೆಂಟ್ಸ್ ನಡೆಯುತ್ತೆ ಇಲ್ಲಿ, ಮತ್ತು ಹೋಟೆಲ್ಸ್ ರೂಮ್ ಇದೆ. ಸೊ ಲಾಟ್ ಆಫ್ ಸೆಲೆಬ್ರಿಟೀಸ್ ಯಾರಾದರೂ ಬಂದರೆ ಇಲ್ಲೇ ಇರ್ತಾರೆ ಹತ್ತಿರದಲ್ಲೇ. ನೋಡಿ ಇಲ್ಲಿ ಹೋಟೆಲಾ, ಇದು ಯೂನಿಯನ್ ಸ್ಟೇಷನ್ ಸೈಡ್ ಇದು. ನಾವು ಆ ಕಡೆಯಿಂದ ಬಂದು ಲಾಸ್ಟ್ ಟೈಮ್ ನೋಡಿ. ಸೊ ಅಲ್ಲೇ ಹೋಗ್ತಿದ್ದೀವಿ ತಿರ್ಗಾ. ನಾವು ರೀಚ್ ಆದ್ವಿ ಸ್ಟೇಷನ್. ನಾವು ನೋಡಿ ಎಷ್ಟು ಅವಾಗೂ ಖಾಲಿ ಇತ್ತು, ಇವಾಗೂ ಹಂಗೆ ಖಾಲಿ ಇದೆ. ಟ್ರೈನ್ ತೊಗೊಳೋದೀಗ ಅಲ್ಲಿ ಎಲ್ಲ ಹಾಕಿರ್ತೀನಿ. ನೀವು ಅಂದ್ಕೊಂಡ್ಬಿಡಿ ನಾನು ಇಷ್ಟು ಕುಳ್ಳಿದ್ದೀನಿ ಅಂತ. ನಾನು ಯಾವಾಗಲೂ ಸ್ವಲ್ಪ ಕೆಳಗಡೆ ಇರ್ತೀನಿ ಒಂದು ಕ್ಯಾಮ್ರಾನ. ಸೆಕೆಂಡ್ ಒಂದು ತೊಗೊಳ್ಬೇಕು. 47 ಅಂತದಲ್ವ, 12:47. ಅದು ನಮಗೆ 2 ವರ್ಷ ತನಕ ಹೋಗುತ್ತೆ. ಅಲ್ಲಿ ಹೇಳ್ತಾರೆ ಪ್ಲ್ಯಾಟ್ಫಾರ್ಮ್ ಯಾವುದು ಅಂತ, ಇನ್ನೂ ಬಂದಿಲ್ಲ. ಅದು ಯೂಶ್ವಲಿ ಎಂಡಲ್ಲಿ ಒಂದು 10 ಮಿನಿಟ್ಸ್ ಇರುವಾಗ ತೋರಿಸ್ತಾರೆ ಅದು. ಈಗ ವೆಯ್ಟ್ ಮಾಡ್ತಿದ್ದೀವಿ, ನಮ್ದು ಇನ್ನೂ ಹೇಳಿಲ್ಲ ಯಾವುದು ಅಂತ. ಸೊ ಚೆಕ್ ಮಾಡ್ತೀವಿ. ನಾನು 11 ಮಿನಿಟ್ಸಲ್ಲಿ ತೋರಿಸುತ್ತೆ ಯಾವ ಪ್ಲ್ಯಾಟ್ಫಾರ್ಮ್ ಅಂತ. ಸೊ ಹೆಂಗಿತ್ತು ಮೂವಿ? ತುಂಬ ಚೆನ್ನಾಗಿತ್ತು. ರಿಷಬ್ ಶೆಟ್ಟಿ ಅಮೇಝಿಂಗ್ ಆ್ಯಕ್ಟಿಂಗ್. ಚೆನ್ನಾಗಿತ್ತಲ್ಲ? ಯಾವ ಪಾರ್ಟ್ ಇಷ್ಟ ಆಯ್ತು? ಆ್ಯಕ್ಚುಲಿ ಸ್ಪಾಯ್ಲರ್ಸ್ ಕೊಡಬೇಡ. ಎಲ್ಲರೂ ಅದು ಮೂವಿ ನೋಡಬೇಕಾ ಅಥವಾ ನೋಡಬಾರ್ದಾ? ನೋಡಿ ಎಲ್ಲರೂ ನೋಡಿ. ಯಾಕಂದರೆ ಏನು ಮೂವಿ ಅಂದರೆ ಆಹಾ ಒಳ್ಳೆ ಮೂವಿ. ಓಹೋ ಆದರೆ ಡೆಫಿನೆಟ್ಲಿ ಮಸ್ಟ್ ವಾಚ್. ನೀವು ಕಾಂತಾರ ಫಸ್ಟ್ ಮೂವಿ ನೋಡಿದರೆ ಇದನ್ನು ನೋಡಲೇಬೇಕು. ಯಾಕಂದರೆ ಇದು ಕನೆಕ್ಷನ್ ಚೆನ್ನಾಗಿದೆ. ಇನ್ನೊಂದು ಬರ್ತಾ ಇದೆ, ಸೊ ಅದು ಇದೆ. ಆದರೆ ಚಾಪ್ಟರ್ 2, ಇದು ಚಾಪ್ಟರ್ 1 ಇತ್ತು. ಸೊ ಇದು ಚಾಪ್ಟರ್ 2 ಅಂತ ಒಂದು ಬರುತ್ತೆ. ತುಂಬ ಚೆನ್ನಾಗಿತ್ತು. ನಾನು ಸ್ಪಾಯ್ಲರ್ಸ್ ಜಾಸ್ತಿ ಕೊಡಲ್ಲ ಹೆಂಗಿತ್ತು ಅಂತ. ಆದರೆ ಆ್ಯಕ್ಟಿಂಗ್ ಮಾತ್ರ ಹೆಂಗೆ ಮಾಡ್ತಾನೆ, ನಾನು ಎಷ್ಟು ಹೇಳಿದ್ರು ಸಾಕಾಗಲ್ಲ. ಅವ್ನು ಏನು ಆ್ಯಕ್ಟಿಂಗ್ ಮಾಡ್ತಂದ್ರೆ ಮೈ ಗಾಡ್, ಸಮ್ ಕೈಂಡ್ ಆಫ್ ರೆಸ್ಪೆಕ್ಟ್ ಅವ್ನಿಗೆ. ನಾವಿಲ್ಲಿ ಡೌನ್ ಟೌನ್ ಬಂದುಬಿಟ್ಟು ಮೂವಿ ನೋಡಿದ್ದೀವಿ ಅಂದರೆ ಕನ್ನಡ ಮೂವಿ ಒಳ್ಳೇದು ಫೀಲ್ ಆಗುತ್ತೆ. ನಿಂಗೆ ಹೆಂಗೆ ಫೀಲ್ ಆಗುತ್ತೆ? ಕರೆಕ್ಟ್. ಕನ್ನಡ ಮೂವಿ ಡೌನ್ ಟೌನ್ ನೋಡೇ ಇಲ್ಲ. ಸ್ಕಾರ್ಫ್ ನೋಡಿದ್ದು ಅದು KGF ನೋಡಿದ್ದು ನಾವು. ಇದು ಯಾವಾಗ ನೋಡಿದ್ದು ನಾವು? 2020 ಅಂತ ಕಾಣಿಸುತ್ತೆ. ಕರೆಕ್ಟ್ ಇಲ್ಲ, ಅದಕ್ಕಿಂತ ಮುಂಚೆ ಅಂತ ಕಾಣಿಸುತ್ತೆ ಅಲ್ಲ? 2019. ಓ ಮಾನ್ಯ 2019 ಅವಾಗ ನಾನು ನೋಡಿದ್ದು. ಇವನು ನನಗೆ ಸುಮ್ಮನೆ ಸತಾಯಿಸ್ತಾ ಇದ್ದ. ನಾನು ಕನ್ನಡ ಮೂವಿನ ಅಂತ ಕೇಳಿದ್ರೆ ಹಿಂದಿಲಿ ಕಾಂತಾರ ಅಂತ. ಯಾರು ಹೋಗಿ ಕನ್ನಡ ಮೂವಿ ಹಿಂದಿಲಿ ನೋಡ್ತಾರೆ? ನಾನು ಇವ್ನು ಕೇಳ್ತಿದ್ದೆ, ಎಷ್ಟು ಕೇಳಿದ್ರು ಇವತ್ತು ಹೋಗಬೇಕಿತ್ತು. ಇವತ್ತು ಮಧ್ಯಾಹ್ನ ತನಕ ಹೇಳಿಲ್ಲ ನನಗೆ ಅವನು. ಮತ್ತೆ ಲಾಸ್ಟಲ್ಲಿ ನಾನೇ ನೋಡಿಬಿಟ್ಟೆ, ಚೆಕ್ ಮಾಡ್ತಿದ್ದೆ ಆನ್ಲೈನ್. ಯಾಕಂದರೆ ನಂಗೆ ಕನ್ನಡಲ್ಲ ನೋಡಬೇಕು. ಯಾರು? ಆ್ಯಕ್ಚುಲಿ ತುಂಬ ಜನ ಇದ್ದರು. ಸೊ ಆಬ್ವಿಯಸ್ಲಿ ಕನ್ನಡ ಮೂವಿ ಅಲ್ವಾ ಅದು, ಕನ್ನಡ ಲ್ಯಾಂಗ್ವೇಜ್ ಯಾರು ಗೊತ್ತಿದೆ ಅವ್ರಿಗೆ ಅರ್ಥ ಆಗುತ್ತೆ, ಅವರೇ ಬಂದಿರ್ತಾರೆ. ಸೊ
ಸೊ ತುಂಬ ಜನ ಇದ್ರು ಆ್ಯಕ್ಚುಲಿ. ಶಿವಾಜಿನಗರ ಪೀಪಲ್ ನೋಡಿದ್ವಲ್ಲ, ಬೆಂಗಳೂರಿಂದ ಶಿವಾಜಿನಗರ ಹಿಂದಿ ಮಾತಾಡ್ತಾರಲ್ವ ಅವರು ನೋಡಿದ್ವಿ. ಸ್ವಲ್ಪ ಖುಷಿ ಆಯಿತು, ನಂಗೆ ಬೆಂಗಳೂರಲ್ಲಿ ಇದ್ದಿದ್ದ ಥರ ಆಯಿತು. ದಾನಿಶ್ ಸೇಟ್ ಮಾಡ್ತಾನಲ್ವ ಕಾಮಿಡಿ, ಆ ಥರನೇ ಮಾತಾಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು ಅದು ನೋಡೋಕ್ಕೆ. ಕನ್ನಡ ಅಲ್ಲ ಸಾರಿ, ಹಿಂದಿಲಿ ಮಾತಾಡ್ತಾ ಇದ್ರು. ಓಹ್, ಅದು ಕಿವಿಗೆ ಮಧುರ. ವೆನ್ ಯು ಆರ್ ನಾಟ್ ಇನ್ ಬೆಂಗಳೂರಲ್ಲಿ ಇಲ್ಲ ಅಂದರೆ ಅವ್ರ ಥರ ಮಾತಾಡೋದು ಕೇಳಿದ್ರೆ ಕಿವಿಗೆ ಒಂಥರ ಏನೋ ಸಾಂಗ್ ಹೇಳೋ ಥರ. ಈಗ ನಮ್ಮದು ಪ್ಲ್ಯಾಟ್ಫಾರ್ಮ್ ಹೇಳಿದ್ದಾರೆ, ನಮ್ಮದು ಪ್ಲ್ಯಾಟ್ಫಾರ್ಮ್ 11 ಬಂದಿದ್ದೀವಿ ಇಲ್ಲಿ ತೊಗೊಳಕ್ಕೆ. ನೋಡಿ ಅಲ್ಲಿ ಟ್ರೈನ್ ಬರ್ತಾ ಇದೆ, ಅಲ್ಲಿ ದೂರ ಕಾಣಿಸ್ತಿದೆ ನನಗೆ. ನೋಡಿ ಟ್ರೈನ್ ಬರ್ತಾ ಇದೆ ಅಲ್ಲಿಂದ. ಕೆಳಗಡೆ ಈ ಥರ ಇತ್ತು, ಅವಾಗ ತೋರಿಸಿಲ್ಲ ನಿಮಗೆ. ಈ ಥರ ಕಂಪಾರ್ಟ್ಮೆಂಟ್ ಇರುತ್ತೆ. ಮತ್ತು ಇಲ್ಲೂ ಸ್ವಲ್ಪ ಇದೆ. ನಾವು ಮೇಲೆ ಹೋಗ್ತಿದ್ದೀವಿ. ಮೇಲೆ ಸೈಲೆಂಟ್ ಝೋನ್ ಆದರೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಕೂತ್ಕೊಳ್ಳೋಕ್ಕೆ, ಆರಾಮಾಗಿರುತ್ತೆ. ಕೂತ್ಕೊಳ್ಳೋಣ ಬನ್ನಿ. ಸಿಲ್ಕಿ ಸ್ಮೂತ್ ಏನು ಅಡ್ವರ್ಟೈಸ್ಮೆಂಟ್ ಅದು? ಸಿಲ್ಕಿ ಸ್ಮೂತ್. ನನ್ನ ಶಾಂಪು ಬೇಕಂದ್ರೆ ಹೇಳಿ. ಈಗ ವಾಪಸ್ 1 hour ಇಲ್ಲಿಂದ ಮನೆಗೆ ಹೋಗೋಕ್ಕೆ. ಇಲ್ಲ ಮನೆಗಲ್ಲ, ಆಲ್ಡರ್ಶಾಟ್ ಬೋಟ್ ಸ್ಟೇಷನ್ ತಲುಪಕ್ಕೆ. ಅದಾದಮೇಲೆ ತಿರ್ಗಾ ನಮ್ಮ ಕಾರ್ ತೊಗೊಂಡು ಒಂದು 30-40 ಮಿನಿಟ್ಸ್ ಆಗುತ್ತೆ. ಸ್ವಲ್ಪ ಬೇಗ ಆಗುತ್ತೆ, ಸ್ವಲ್ಪ 30 ಮಿನಿಟ್ಸ್ ಆಗ್ಬೋದು. ಸೊ ಕ್ರೇಜಿ. ಫೆರಲ್ದು ನಿದ್ದೆ ಟೈಮ್ ಆಯಿತು ಆಲ್ರೆಡಿ. ಅವ್ನಿಗೆ ನಿದ್ದೆ ಬರ್ತದೆ. ಅವ್ನು ಯೂಶಲಿ 9 o'clock 9:30 ಎದ್ದೇಳೋ ಟೈಮ್ ಆಯಿತು. ಇನ್ನು ಸ್ವಲ್ಪ ಹೊತ್ತು ಎದ್ದೇಳೋ ಟೈಮ್ ಆಗುತ್ತೆ. 3 hours ಅಲ್ಲಿ ಎದ್ದೇಳೋ ಟೈಮ್ ಆಯಿತು. ಅವನಿಗೆ ಟ್ರಾನ್ಸಿಟ್ ಇಷ್ಟ ಇಲ್ಲ, ಅವನಿಗೆ ಕಾರ್ ಬೇಕು ಆರಾಮ್. ಓಕೆ, ಇಲ್ಲಿ ನೋಡಿ ನೀವೇ ಆಲ್ಮೋಸ್ಟ್ ರೀಚ್ ಆದ್ವಿ ಆಲ್ಡರ್ಶಾಟ್ ಸ್ಟೇಷನ್. ಈಗ ನೋಡಿ ಫೆರಲ್ಗೆ ಹೋದ್ರೆ ಸಾಕು ಅನ್ಸ್ಬಿಟ್ಟಿದೆ ಅವನಿಗೆ. ಆಯಿತು ನಮ್ಮದೆಲ್ಲ. ಆದರೆ ಇಲ್ಲಿ ನೋಡಿ, ಅವಾಗ ಎಷ್ಟು ಕಾರ್ ನೋಡ್ತಿರಲ್ಲ ನೀವು, ಫುಲ್ ಆಗಿತ್ತು. ಇವಾಗ ಖಾಲಿ ಆಗ್ತದೆ. ಇಲ್ಲಿಗೆ ಮುಗೀತು ಇವತ್ತು ನಮ್ಮ ಕಾಂತಾರ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಗೆ ಈ ಥರನೇ ಕನ್ನಡ ವ್ಲಾಗ್ಸ್ ನೋಡಬೇಕಾದ್ರೆ ಇನ್ನು ಲಿಂಕ್ ಮಾಡಿದ್ದೀನಿ ನನ್ನ ವೀಡಿಯೋಸ್, ಅದನ್ನು ನೋಡಿ. ನಾವು ಚಿಲ್ಬ್ಯಾಕ್ ಲೇಕ್ ಹೋಗಿದ್ವಿ, ಮತ್ತು ಫೆರಲ್ಗೆ ಒಂದು ಸರ್ಪ್ರೈಸ್ ಟೆನ್ನಿಸ್ ಮ್ಯಾಚ್ ಕರ್ಕೊಂಡು ಹೋಗಿದ್ದೆ. ಈ ಅರ್ಧಗಿರೋ ಪ್ಯಾಂಟ್ಗೆ ಕವರ್ ಮಾಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ನನ್ನ ಬ್ಯಾಗಲ್ಲಿ ಜಿಪ್ಪೇ ಇಲ್ಲ ನೋಡಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಜಿಪ್ ಇರೋ ಬ್ಯಾಗ್ ತೊಗೊಳ್ಬೋದು.